ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನಾನು ಗಮನಿಸಿದೆ. ನೆಲಮಂಗಲದಲ್ಲಿ ಯಾವುದೇ ಗೂಂಡಾಗಿರಿ ಸಂಸ್ಕೃತಿ, ಯಾವುದೇ ರೌಡಿ ಸಂಸ್ಕೃತಿ, ರೌಡಿಗಳ್ನ ಕರೆಸಿ ಪತ್ರಕರ್ತರ ಹತ್ರ ಮನೆ ಹತ್ರ ಎದುರಿಸ್ತಕ್ಕಂಥದ್ದು ಯಾರೇ ಎದುರಿಸಲಿ, ಯಾರೇ ಎದುರಿಸಕ್ಕೆ ಕಳಿಸ್ಲಿ, ಅವ್ರಿಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಕ್ಷೇತ್ರದ ಸೇವಕನಾಗಿ, ಶಾಸಕನಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ, ವಿಶೇಷವಾಗಿ ಪತ್ರಕರ್ತರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅವರೆಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ಪ್ರಭಾವಿಗಳಾಗಿರಲಿ, ಗೂಂಡಾ ಸಂಸ್ಕೃತಿನ, ರೌಡಿ ಸಂಸ್ಕೃತಿನ ಪತ್ರಕರ್ತರಿಗೆ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಕಾನೂನು ಏನು ಕೆಲಸ ಮಾಡಬೇಕು, ಕಾನೂನು ಕೆಲಸ ಮಾಡ್ತದೆ. ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ, ಜನ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕನಾಗಿ ಇವನ್ನೆಲ್ಲ ನಾನು ಸಹಿಸೋದಿಲ್ಲ. ಪತ್ರಕರ್ತರ ಜೊತೆ ನೀವೆಲ್ಲ ಪತ್ರಕರ್ತರು ಯಾವುದೇ ಎದೆಗುಂದಬೇಕಾಗಿಲ್ಲ. ಇಂಥ ಗೂಂಡಾಗಳ್ನ, ಇಂಥ ಕಿಡಿಗೇಡಿಗಳ್ನ ಯಾರೇ ಇರಲಿ ಅವ್ರನ್ನೇ ಮಟ್ಟ ಹಾಕ್ತಕ್ಕಂಥ ಕೆಲಸನ ಕಾನೂನು ಮಾಡ್ತದೆ. ಜನನೂ ಸಹ ಎಲ್ಲ ಗಮನಿಸ್ತಾವ್ರೆ. ನೆಲಮಂಗಲದಲ್ಲಿ ಪತ್ರಕರ್ತರು ಯಾವುದೋ ಒಂದು ವಿಚಾರಗಳನ್ನು, ವಾಸ್ತವತೆಯನ್ನು ಪ್ರಚಾರ ಮಾಡ್ತಕ್ಕಂಥ, ಸುದ್ದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೂಂಡಾ ಸಂಸ್ಕೃತಿನ ಈ ಕ್ಷೇತ್ರದಲ್ಲಿ ಪರಿಚಯ ಮಾಡಿಸೋಕ್ಕೆ ಹೊರಟಿರ್ತಕ್ಕಂಥವ್ರ ಬಗ್ಗೆ ಈ ಕ್ಷೇತ್ರದ ಜನ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಇವರು ಯಾವ ಸಂಸ್ಕೃತಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಪರಿಚಯ ಮಾಡಲಿಕ್ಕೆ ಹೊರಟವ್ರೆ, ಇವರು ಏನು ಪತ್ರಕರ್ತರನ್ನ ಎದುರಿಸೋಕ್ಕೆ ಹೊರಟಿರ್ತಕ್ಕಂಥವ್ರು ಜನತೆನ ಇನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಜನತೆ ಯೋಚನೆ ಮಾಡಬೇಕಾಗ್ತದೆ. ಕಾನೂನಲ್ಲಿ ಏನು ಉತ್ತರ ಕೊಡಬೇಕೋ ಕಾನೂನು ಐತೆ. ಕಾನೂನು ಏನು ನೊಂದವರು ಕಾನೂನನ್ನ ಮೊರೆ ಹೋಗಿದ್ದಾರೆ, ಕಾನೂನು ಅದಕ್ಕೆ ಪಾಠ ಕಲಿಸ್ತದೆ. ಆದರೆ ಕ್ಷೇತ್ರದ ಜನತೆಗೆ ನಾನು ಒಂದು ವಿಚಾರವನ್ನು ಹೇಳಬೇಕಾಗ್ತದೆ. ಹಿಂದೆ ನಿಮ್ಮೆಲ್ಲ ಪತ್ರಕರ್ತರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಅವಾಚ್ಯ ಪದಗಳು, ಒಂದು ಹೊಲಸು ಭಾಷೆಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಸಹ ನಾನು ಗಮನಿಸಿದ್ದೇನೆ. ಇದಕ್ಕೆ ಯಾರು ಹೊಲಸು ಭಾಷೆಯಲ್ಲಿ, ಸಂಸ್ಕೃತಿಯಲ್ಲಿ ಮಾತಾಡಿದ್ರು, ಅವ್ರ ಸಂಸ್ಕೃತಿ ಏನು, ಅವ್ರ ಸಂಸ್ಕಾರ ಏನು ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಜನ ಗಮನಿಸಬೇಕು. ಈ ಕ್ಷೇತ್ರದ ಜನ ಭಾಳ ಬುದ್ಧಿವಂತರು. ಪತ್ರಕರ್ತರನ್ನ ಎದುರಿಸಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಒಬ್ಬ ಪತ್ರಕರ್ತನ ಮನೆ ತಕ್ಕ ಹೋಗಿ ಅವರ ಹಿಂಬಾಲಕರನ್ನೋ ಅಥವಾ ರೌಡಿಗಳನ್ನ ಕಳಿಸಿ ಅವ್ರ ಮೇಲೆ ಹಲ್ಲೆ ಮಾಡಿಸ್ತಾರೆ ಅಂದರೆ ಏನಿದ್ರ ಅರ್ಥ? ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ಜನನೂ ಪಾಠ ಕಲಿಸ್ತಾರೆ. ನಾನು ಇದನ್ನೆಲ್ಲ ಸುಮ್ಮನೆ ಕೂತ್ಕೊಳ್ಳಲ್ಲ. ಮಾತಾಡಿದ್ರೆ ಜೋರಾಗೆ ಮಾಧ್ಯಮದಲ್ಲಿ ಮಾತಾಡ್ಬಿಟ್ರೆ ನೆಲಮಂಗಲ ಕ್ಷೇತ್ರದ ಜನ, ನೆಲಮಂಗಲ ಕ್ಷೇತ್ರದ ಪತ್ರಕರ್ತರು ಹೆದರ್ಕೊಂಬಿಡ್ತಾರೆ. ಯಾರೋ ಮನೆ ತಕ್ಕ ಕಳಿಸಿ ಅಲ್ಲೇ ಮಾಡಿಸ್ಬಿಟ್ರೆ ಹೆದರ್ಕೊಂಬಿಡ್ತಾರೆ ಅಂತ ಅವ್ರೇನಾದರೂ ತಿಳ್ಕೊಂಡಿದ್ರೆ ಅದು ಅವ್ರ ಭ್ರಮೆ. ನಾನು ನಿಮ್ಮ ಜೊತೆಲಿರ್ತೀನಿ, ಈ ಕ್ಷೇತ್ರದ ಜನನೂ ನಿಮ್ಮ ಜೊತೆಲಿರ್ತಾರೆ. ನೀವು ಎದೆಗುಂದಬೇಕಾಗಿಲ್ಲ. ಇಂಥವ್ರಿಗೆ ಪಾಠ ಕಲಿಸಕ್ಕಂಥ ಕೆಲಸನ ಜನ ಮಾಡ್ತಾರೆ. ಸ್ವಲ್ಪ ಈ ಥರದ ಆ್ಯಕ್ಟಿವಿಟೀಸು ನಾನು MLA ಆದಮೇಲೆ ಎಲ್ಲೂ ನಡೀತಾ ಇಲ್ಲ. ಈ ಥರದ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅವ್ರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಜನ ಗಮನಿಸಬೇಕು, ನೀವು ಹೇಳಬೇಕು. ಆ ಸಂಸ್ಕೃತಿ ಒಬ್ಬ ಏನ್ರಿ ಪತ್ರಕರ್ತರಿಗೆ ಎದುರಿಸ್ತಾರೆ ಅಂತ ಅಂದರೆ ಇದನ್ನು ನೀವು ಮಾಧ್ಯಮದ ಸ್ನೇಹಿತರು, ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಗೌರವಾನ್ವಿತ ಸುಧಾಕರ್ ಅವ್ರನ್ನ, ಈ BJP ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ವಿಜೇಂದ್ರವ್ರನ್ನ, ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣಪ್ಪನವ್ರನ್ನ ನೀವು ಪ್ರಶ್ನೆ ಮಾಡಬೇಕು. ನೀವೇನು ಸಂದೇಶ ಕೊಟ್ಟಿದ್ದೀರಾ ನಿಮ್ಮ ಪಕ್ಷದಿಂದ? ಇದು ನೆಲಮಂಗಲ ಜನತೆಗೆ ಏನು ಸಂದೇಶ, ಪತ್ರಕರ್ತರಿಗೆ ಏನು ಸಂದೇಶ, ಮತದಾರರಿಗೆ ಏನು ಸಂದೇಶ ಅಂತಕ್ಕಂಥದ್ದನ್ನು ನೀವು ಕೇಳಬೇಕು. ರೌಡಿ ಸಂಸ್ಕೃತಿಗೆ ನನ್ನ ಹತ್ರ ಅವಕಾಶ ಇಲ್ಲ. ಈ ಕ್ಷೇತ್ರ ಜನನೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಮುಂದೆ ಪಾಠ ಕಲಿಸ್ತಾರೆ. ಇದಕ್ಕೆ ಉತ್ತರನ ನನಗೆ ಹೇಳಿದ್ದೀನಲ್ಲ, ಅವ್ರ ಹತ್ರ ಕೇಳಬೇಕು. ಪತ್ರಕರ್ತರೇ ಇವ್ರು ಬಿಡದೇ ಇರೋರು ಯಾರು ಜನ ಬಿಡ್ತಾರೇನ್ರಿ? ಇವ್ರ ಕೈಗೆ ಅಧಿಕಾರ ಸಿಕ್ಕಿದ್ರೆ, ಇವ್ರ ಕೈಗೆ ಏನೋ ಮಾಡಿದ್ರೆ ಜನ ಬಿಡ್ತಾರೆ? ಇವರು ಇದೇ ಕೆಲಸನ ನಮ್ಮ ಪಕ್ಷದವ್ರು ಯಾರಾದರೂ ಮಾಡಿದರೆ ಸುಮ್ಮನೆ ಇರೋರೇನ್ರಿ? ನಾನು ಶಾಸಕನಾದ್ಮೇಲೆ ಯಾರಾದರೂ ನಮ್ಮ ಪಕ್ಷದವ್ರ ಮೇಲೆ ಒಂದೇ ಒಂದು ಈ ಥರದ ಆರೋಪ ಬತ್ತೇನ್ರಿ? ಹಿಂದೆ ಎಲ್ಲ ಏನೇನು ಅವಾಂತರ ಆಗಿತ್ತು ಇಡೀ ರಾಜ್ಯ ನೋಡ್ತಲ್ರಿ. ನೆಲಮಂಗಲದ ಮಾನ ಮರ್ಯಾದಿನ ಹರಾಜು ಹಾಕಿದ್ನ? ಅದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ. ನೀವ್ಯಾರು ಪತ್ರಕರ್ತರು ಎದೆಗುಂದಬೇಕಾಗಿಲ್ಲ. ನಾನಿದ್ದೀನಿ. ರಾತ್ರಿ 1 ಗಂಟೆ ರಾತ್ರಿಲಿ ಪತ್ರಕರ್ತರಿಗಾಗಲಿ, ನಮ್ಮ ಕ್ಷೇತ್ರದ ಜನತೆಗಾಗಲಿ ಯಾರು ಧಮಕಿ ಹಾಕ್ತಾನೆ, ಎದುರಿಸ್ತಾನೆ, ಬೆದರಿಸ್ತಾನೆ ಅನ್ನೋ ಥರ ಅಂದರೆ ಅದೆಲ್ಲ ನೆಲಮಂಗಲದಲ್ಲಿ ನಡೆಯೋದಿಲ್ಲ. ನೆಲಮಂಗಲ ಕ್ಷೇತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಾನಿದ್ದೀನಿ.
ನಮ್ಮ ಪಕ್ಷ ನಿಮ್ಮ ಜೊತೆಲದೆ, ಈ ಕ್ಷೇತ್ರದ ಜನ ನಿಮ್ಮ ಜೊತೆಲವ್ರೆ. ನೀವು ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ದು. ಬಟ್ ಇವರು ಏನು ರೌಡಿ ಸಂಸ್ಕೃತಿನ, ಗೂಂಡಾಗಿರಿ ಸಂಸ್ಕೃತಿನ ನೆಲಮಂಗಲಕ್ಕೆ ಮತ್ತೆ ಅದನ್ನು ಇದನ್ನು ಮಾಡಲಿಕ್ಕೆ ಹೊಟ್ಟವರಲ್ಲ, ತೋರಿಸ್ಲಿಕ್ಕೆ, ಅದನ್ನು ನೀವು ಪ್ರತಿ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು.